ಪ್ರೀತಿ. ಅಜ್ಜಿ ಇವರು ಡಾಕ್ಟರ್ ಅಲ್ವಾ, ಸ್ಪೆಷಲ್ ಕೇಸ್ ಪೇಷಂಟ್ ಆಗಿದ್ದಾರೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ನಿಧಿ, ಏನಾಗಿದ್ಯಾ ನಿಂಗೆ? ಯಾಕೆ ಮುಖ ಸೊಟ್ಟಿಗೆ ಮಾಡ್ಕೊಂಡಿದ್ಯಾ? ಅರ್ಜುನ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಪ್ಪ. ಇವಳ್ದು ಇನ್ನೂ ಸ್ವಲ್ಪ ಹುಡುಗ ಬುದ್ಧಿ. ಅದಿ ಆ ಥರ ಏನಿಲ್ಲ ಬಿಡಿ. ಶಿ ಸೋ ಫನಿ ಆ್ಯಂಡ್ ಕ್ಯೂಟ್. ಇನ್ಫ್ಯಾಕ್ಟ್ ನಿಮ್ಮ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿದೆ. ಐ ಲೈಕ್ ದ್ಯಾಟ್. ಅಣ್ಣ, ಇದ್ಯಾವುದೋ ಸ್ಪೆಷಲ್ ಕೇಸು. ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಗೋವಿಂದಂ. ಕನ್ನಡ ಸರ್, ವಾಟ್ ಈಸ್ ದಿಸ್ ಸರ್? ಈ ಪ್ರಪಂಚದಲ್ಲಿ ಸುಳ್ಳು ಮುಖವಾಡ ಹಾಕೊಂಡು ಆ್ಯಕ್ಟ್ ಮಾಡೋರೇ ಜಾಸ್ತಿ. ಅಂಥದ್ರಲ್ಲಿ ಇವರು ರಿಯಲ್ ಆಗಿ ಈ ಥರ ಫನ್ನಿ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾರಲ್ಲ, ಆ್ಯಕ್ಚುಲಿ ಮೆಚ್ಚಬೇಕು ಅವ್ರನ್ನ. ನಾವೆಷ್ಟೇ ದೊಡ್ಡವರಾದರೂ ನಮ್ಮೊಳಗಿರೋ ಮಗುನ ಯಾವಾಗಲೂ ಜೀವಂತವಾಗೇ ಇಟ್ಕೋಬೇಕು. ಈ ಥರ ಸೀರಿಯಸ್ ಆಗಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ತುಂಬ ರಿಯಲ್ ಆಗೇ ಇದ್ದಾರೆ. ಸರಿಯಾಗಿ ಹೇಳ್ದೆ ಅಜ್ಜು. ಇವನೇನು ಕಮ್ಮಿ ಅನ್ಕೊಂಡ? ನನ್ನ ನಗಿಸ್ಬೇಕು ಅಂತಂದ್ರೆ ಮುಖನ ಸೊಟ್ಪಟ್ಟಾಗಿ ಮಾಡ್ಕೊಳ್ತಾನೆ. ಸರಿಯಾದ ಜೋಡಿ ಇಬ್ರದು. ಇದೇನ್ರು ಹಾಕಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಿದೆಯಲ್ಲ? ಯಾಕೋ ಇವ್ರ ಫ್ಯಾಮಿಲಿನೇ ರಿವರ್ಸ್ ಗೇರಲ್ಲಿ ಥಿಂಕ್ ಮಾಡೋ ಥರ ಅನಿಸ್ತಾ ಇದೆ ಸರ್. ಬಾಮ್ಮ, ಬಾ. ಕೂತ್ಕೋ. ತುಂಬ ಮುದ್ದಾಗಿದ್ಯಾ. ನಮ್ಮ ಅಜ್ಜುಗೆ ಹೇಳಿ ಮಾಡಿಸಿ ಜೋಡಿ. ಹಾಯ್, ದಿಸ್ ಇಸ್ ಅರ್ಜುನ್. ವಾಟ್ ಟು ಡು ನೌ ಸರ್? ಅರ್ಜುನ್, ಇವಳು ನಿಧಿ ನನ್ನ ಮೊಮ್ಮಗಳು. ಡಾಕ್ಟ್ರು ಓದಿ ಸ್ವಂತ ಕ್ಲಿನಿಕ್ ಇಟ್ಕೊಂಡಿದ್ದಾಳೆ. ನೀವೇನು ಹೇಳಬೇಡಿ. ರಮೇಶ್ ಅವರು ಆಗಲೇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಗರ್ಲ್ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಿಧಿ, ನಿನಗೆ ನಮ್ಮ ಅರ್ಜುನ್ ಬಗ್ಗೆ ಏನನ್ಸುತ್ತೆ ನೇರವಾಗಿ ಹೇಳು, ಸಂಕೋಚ ಪಟ್ಕೋಬೇಡ. ನಿಮ್ಮ ಡಾಕ್ಟ್ರ್ ಪೇರಂತ ಸೂಪರ್ ಆಗಿದೆ. ನೀನು ಹೂ ಅಂದರೆ ಈಗಲೇ ವಾಲ್ಗ ಉದಿಸ್ಬಿಡೋದು. ಡಾಕ್ಟರ್ ನಿಧಿ ವೆಸ್ಟ್, ಡಾಕ್ಟರ್ ಅರ್ಜುನ್. ಅಲ್ಲ, ನಿಮಗೆ ನಿಧಿ ಇಷ್ಟ ಆಗಿರೋದು ಖುಷಿ ವಿಷಯನೇ. ಆದರೆ ಜಸ್ಟ್ ಒಂದೇ ಮೀಟಿಂಗಲ್ಲಿ ಡಿಸಿಷನ್ ತಗೋಬಾರ್ದು ಅಲ್ವಾ? ಇನ್ನೂ ಅವರಿಬ್ಬರು ಮಾತಾಡಬೇಕು, ನಿಧಿಯವ್ರ ಒಪ್ಪಿಗೆ ಕೊಡಬೇಕು. ಇಷ್ಟು ಕ್ವಿಕ್ಕಾಗಿ ಡಿಸೈಡ್ ಮಾಡಿದ್ರೆ ಹೇಗೆ ಅಲ್ವಾ? ಕರ್ಣ ಇಸ್ ರೈಟ್. ಈಗಷ್ಟೇ ನಿಧಿನ ಭೇಟಿಯಾಗಿದ್ದೀವಿ. ಆಲ್ ಆಫ್ ಅ ಸಡನ್ ಅವ್ರನ್ನ ಕೇಳಿದ್ರೆ ಅವ್ರಿಗೂ ಮುಜುಗರ ಆಗುತ್ತಲ್ವಾ? ನಿಧಿಯವ್ರಿಗೆ ಒಪ್ಪಿಗೆ ಇದ್ರೇ ಮುಂದಿನ ಮಾತು. ಯಾಕಂದರೆ ಸಂಬಂಧನ ಯಾವತ್ತೂ ಒತ್ತಾಯದಿಂದ ಕಟ್ಟಾಕಬಾರ್ದು. ಸರಿ, ಮತ್ತೆ ತಡ ಮಾಡೋದು ಯಾಕೆ? ಅಜ್ಜು, ಈಗಲೇ ನೀನು ನಿಧಿ ಪ್ರೈವೇಟಾಗಿ ಮಾತಾಡಿ, ಓಕೆನಾ? ನಿಧಿ, ಏನು ಯೋಚನೆ ಮಾಡ್ತಿದ್ಯಾ? ಹೋಗು ಕಂದ. ಫಸ್ಟ್ ಮೀಟಿಂಗ್ ಅಲ್ವಾ, ಹೀಗೆಲ್ಲ ಆಗುತ್ತೆ. ಆರಾಮಾಗಿ ಕೂತ್ಕೊಂಡು ಮಾತಾಡ್ಲಿ. ಹಾ ನಿಧಿ, ಟೇಕ್ ಯು ಓನ್ ಟೈಮ್. ಓಕೆ ಓಕೆ, ಗೋ ಗೋ ಗೋ. ಬನ್ನಿ.
ಲಚ್ಚಿ, ಹುಡುಗ ಹುಡುಗಿ ಜೋಡಿ ತುಂಬ ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ. ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಮತ್ತೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಆಲ್ ಗುಡ್. ಅದು ಆ್ಯಕ್ಚುಲಿ ನಿಮ್ಮ ಹಾಗೆ ನನಗೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೀವು ಡೈರೆಕ್ಟಾಗಿ ಹೇಳ್ಕೊಳ್ಳಿ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ಹೇಳ್ಕೊತೀನಿ. ಹಾಗಂತ ನಂದೇನು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ಮುಂದೆ ನಮ್ಮಿಬ್ರದ್ದು ಮದುವೆ ಆದಮೇಲೆ ಗಂಡನಾಗಿ ನಾನು ನಿಮ್ಗೆ ಏನು ಸಪೋರ್ಟ್ ಮಾಡಬೇಕೋ ಅದನ್ನ ನಾನು ಮಾಡ್ತೀನಿ. ನಿಮ್ಮ ನಿರ್ಧಾರ ಏನೇ ಇದ್ರೂ ನಾನು ಗೌರವಿಸ್ತೀನಿ. ನಿಮ್ಮ ಹೆಸರೇನಂದ್ರಿ? ಅರ್ಜುನ್. ನೋಡಿ ಮಿಸ್ಟರ್ ಅರ್ಜುನ್. ಡಾಕ್ಟರ್ ಅರ್ಜುನ್. ಅದೇ ನಿಮ್ಮ ನಿರೀಕ್ಷೆ ಏನೂ ಇಲ್ಲ, ಫೈನ್. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ನನ್ನ ಲಿಸ್ಟ್ ಕೇಳಿಸ್ಕೊಂಡು ನೀವು ಶಾಕ್ ಆಗಬೇಡಿ. ನನ್ನನ್ನು ನೀವು ಒಪ್ಕೊಳ್ಳೋದು ಡೌಟೇ ಬಿಡಿ. ಚೇಚೆ ಹಾಗೇನಿಲ್ಲ, ಅದೇನಂತ ಹೇಳಿ. ಓಕೆ ನೋಡಿ, ಮದುವೆ ಆದಮೇಲೆ ನಾನು ಅಡುಗೆ ಮನೆ ಕಡೆ ಎಲ್ಲ ತಲೆ ಹಾಕಲ್ಲ. ಅಡುಗೆ ಮಾಡೋದಂದ್ರೆ ನನಗಾಗಲ್ಲ. ಇಟ್ಸ್ ಸಚ್ ಅನ್ ವೇಸ್ಟ್ ಆಫ್ ಟೈಮ್, ಯು ನೋ. ಎಸ್, ವಿಲನ್ ಡೈಲಾಗ್ ನಂಬರ್ 1. ಗುಡ್ ಗೋಯಿಂಗ್. ಪಾಯಿಂಟ್ ನಂಬರ್ 2, ನನಗೆ ಡಸ್ಟ್ ಅಂದರೆ ಸಿಕ್ಕಾಪಟ್ಟೆ ಅಲರ್ಜಿ. ನನ್ನ ಮನಸ್ಸಿನ ಶಾಂತಿನೇ ಕೆಟ್ಟೋಗುತ್ತೆ. ನನಗೆ ಕ್ಲೀನಿಂಗ್ ಕೆಲಸ ಎಲ್ಲ ಹೇಳಬಾರ್ದು. ಇದು ಸಖತ್.